ಜೊತೆಗೆ ಸರ್ ಈ ಕಡೆ ಪ್ರಶ್ನೆ, ಈಗ ತಮಿಳುನಾಡು ರಾಜಕೀಯ ನಮ್ಮ ರಾಜ್ಯದ ರಾಜಕೀಯಕ್ಕಿಂತ ಜೋರಾಗಿ ಕೇಳಿಸ್ತಾ ಇದೆ ಸರ್. ಹತ್ಯಾಕಾಂಡ ಅಂತ ಕರೆದು ಬಿಟ್ಟಿದ್ದಾರೆ ತಮಿಳುನಾಡು ಮುಖ್ಯಮಂತ್ರಿಗಳು. ಅಲ್ಲಿಂದ ನಿಯೋಗ ಬಂದು ಇವತ್ತು ನಮ್ಮದೇ ರಾಜ್ಯದಲ್ಲಿ ಸಭೆ ಮಾಡಿದ್ದಾರೆ. ಅಂದ್ರೆ ಕರ್ನಾಟಕ ರಾಜ್ಯ ಸರ್ಕಾರದ ಫೇಲ್ಯೂರು, ಇಲ್ಲಿರುವ ಜನಪ್ರತಿನಿಧಿಗಳ ಫೇಲ್ಯೂರ್ ಅನ್ನೋ ರೀತಿಯಲ್ಲಿ ಪೋಟ್ರೆ ಸರ್. ನಮ್ದು ಪಕ್ಷಗಳ ಭಿನ್ನತೆ ಅಲ್ಲ, ಅಸೆಂಬ್ಲಿ ಒಳಗೆ ಚುನಾವಣೆ ಸಂದರ್ಭದಲ್ಲಿ ಓಕೆ ಸರ್, ಹಾಗೆ ರಾಜ್ಯಗಳ ನಡುವೆ ಅಂತ ಬಂದಾಗ ಏಕತೆ ಬೇಕಲ್ಲ. ನಾನೇ ಖುದ್ದಾಗಿ ಮಾತಾಡಿದ್ದೀನಿ ಮ್ಯಾಮ್. ಅವ್ರು ಯಾರು ಬಂದು ಅವ್ರನ್ನ ಒಂದ್ ರೀತಿ ಸಾಂತ್ವನ ಹೇಳಕ್ ಬಂದಿದ್ದಾರೆ ಹೊರತು ಬೇರೆ ಏನು ಅದ್ರ ಬಗ್ಗೆ ಇಲ್ಲ. ಬಂದ್ರು ಅವ್ರು, ಯಾಕಂದ್ರೆ ವಿಜಯ್ ಅವ್ರ ಟ್ವೀಟ್ ನೋಡಿದ್ರ ಸರ್ ನೀವು? ತಮಿಳುನಾಡು ಸಿಎಂ ಟ್ವೀಟ್ ನೋಡಿದ್ರ? ಮಾಡಿದ್ದಾರೆ ಟ್ವೀಟ್. ಅಫ್ಕೋರ್ಸ್ ಏನಾಗಿದೆ, ಅವರಿಗೆ ಸಂಪೂರ್ಣ ಮಾಹಿತಿ ಇಲ್ಲ. ನೇರ ಅವರು ಅವ್ರಿಗಿರುವಂತ ಮಾಹಿತಿಗೆ ಅವ್ರು ಟ್ವೀಟ್ ಮಾಡಿದ್ದಾರೆ. ಬಟ್ ಲೆಟ್ ದ ಫ್ಯಾಕ್ಟ್ಸ್ ಕಮ್ ಔಟ್. ಅದು ನಾನು ನೇರ ಹೇಳ್ತಿರೋದು ಮ್ಯಾಮ್. ನನ್ಗೂನು ಎಲ್ಲೋ ಒಂದ್ ಕಡೆ ಈಗ ನಾವ್ ಹಿಂಗೆ ಮಾಡಿದ್ರು ಹಂಗೆ ಮಾಡಿದ್ರು ಅಂತ ಯಾವ್ದು ನಾನು ಒಪ್ಪೋಕ್ ತಯಾರಿಲ್ಲ. ಬಟ್ ಲೆಟ್ ದ ಫ್ಯಾಕ್ಟ್ಸ್ ರಿವೀಲ್. ಅದ್ಬಿಟ್ಟು ನಾವು ಯಾವ್ದೇ ಕಾರಣಕ್ಕೂ ಇವತ್ತು ಆ ಕುಟುಂಬನ ನಾನು ಎಲ್ಲೋ ಒಂದ್ ಕಡೆ ನೋಡಿ, ತಪ್ಪು ಮನುಷ್ಯ ಮಾಡೋ ಸಹಜ, ಬಟ್ ಅದಕ್ಕೆ ಪನಿಷ್ಮೆಂಟ್ ಅನ್ನೋದು ಯಾವ ರೀತಿ ಈ ತರ ಆಗ್ಬೇಕಾ ಅನ್ನೋದು ಪ್ರಶ್ನೆ ಇಲ್ಲಿ. ಬಟ್ ಹಿಂಗಾದಾಗ ಆ ಮಕ್ಕಳು ಅವ್ರ ಪರಿಸ್ಥಿತಿ ಏನಾಗಿದೆ, ಅವ್ರ ಕುಟುಂಬದ ಪರಿಸ್ಥಿತಿ ಏನಾಗಿದೆ, ನಾನು ಅದನ್ನ ತುಂಬಾನು ಈಗ ಆಲೋಚನೆ ಮಾಡಿ ಅದಕ್ಕೆ ಒಂದು ನ್ಯಾಯ ಕೊಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಹೋರಾಟ ಮಾಡ್ತಿರೋದು ಮ್ಯಾಮ್. ನಿಮ್ ಲೀಡರ್ಶಿಪ್ ಒಳಗೆ ನಾನು ಕೇಳ್ಕೊತೀನಿ, ಅಲ್ಲಿನ ಜನನ ದಯವಿಟ್ಟು ಬೇಟೆ ಆಡಕ್ ಬಿಡಕ್ ಮಾಡಿಸಿ ದಯವಿಟ್ಟು. ಯಾಕಂದ್ರೆ ಅಲ್ಲಿ ಒಂದ್ ನಿಮಿಷ ಕೇಳ್ಬಿಡಿ, ನಾವು ಫ್ಯಾಕ್ಟ್ಸ್ ಕೊಡ್ತಾ ಇದೀವಿ. ಸಿಕ್ಕಾಪಟ್ಟೆ ಇಲ್ಲಿಗಲ್ ಗನ್ಸ್ ಇದೆ. ಯು ಆರ್ ದೇರ್ ಇನ್ ದಟ್ ರೀಜನ್, ಅದನ್ನ ಸೀಸ್ ಮಾಡಿಸಿ. ಅಲ್ಲಿನ ಜನಕ್ಕೆ ಮನ್ಸು ಚೇಂಜ್ ಮಾಡಿಸಿ. ಬೇಟೆ ಹಾಕೊಂಡು ಈಗ ಆಲ್ರೆಡಿ ಪರಿಸರ ಹೇಗಿದೆ, ನಾವೆಲ್ಲ ಇನ್ನು ಕ್ಲೈಮೇಟ್ ಎಮರ್ಜೆನ್ಸಿ ಸಾಯ್ತಾ ಇದೀವಿ. ಸೊ ಪರಿಸರನ ಹುಡ್ಸ್ಬೇಕು, ಅದನ್ನ ದಯವಿಟ್ಟು ಆ ಪ್ರಯತ್ನ ನಿಮ್ ಕಡೆಯಿಂದ ಆಗ್ಲಿ ಅಂತ ಭಾವಿಸ್ತಾ ಥ್ಯಾಂಕ್ ಯು ಸರ್ ಸಮಯ ಕೊಟ್ಟದಕ್ಕೆ. ಇದು ಹನೂರ್ ಭಾಗದ ಶಾಸಕರು ಮಂಜುನಾಥ್ ಅವರು ಇಷ್ಟೊತ್ತು ರಿಪಬ್ಲಿಕ್ ಕನ್ನಡದ ಜೊತೆ ಮಾತನಾಡಿದ್ರು. ಮತ್ತೊಮ್ಮೆ ಧನ್ಯವಾದ ಮಂಜುನಾಥ್ ಅವರೇ. ಈಗ ಲೋಹಿತ್ ಅವರೇ, ಕೆಲ ಸ್ಟೇಟ್ಮೆಂಟ್ಗಳು ಅಂದ್ರೆ ವಿಜಯ್ ಅವರ ಕಡೆಯಿಂದ ಬಂದದಕ್ಕೆ ನಮಗೆ ತುಂಬಾ ಹಾರ್ಶ್ ಅನಿಸ್ತಾ ಇದೆ. ಹತ್ಯಾಕಾಂಡ ಅಂತ ಅಂದ್ಬಿಟ್ರು, ತಮಿಳಿಗರು ಅಂತ ಹೇಳಿ ಭಾಷೆ ಹಾಗೆ ಪ್ರದೇಶದ ಒಂದು ಭಾವನಾತ್ಮಕ ಟಚ್ ಕೂಡ ಕೊಡ್ಲಿಕ್ಕೆ ಹೋದ್ರು. ಅದೆಲ್ಲ ಸರಿ ಸರ್. ನಮ್ಮ ರಾಜ್ಯದ ಬಿಜೆಪಿ ನಾಯಕರ ಹೇಳಿಕೆ ಏನು ಇದಕ್ಕಿಂತ ಹಿಂದುಳಿದಿಲ್ಲ ಸರ್. ಆರ್ ಅಶೋಕ್ ಅವ್ರ ಸ್ಟೇಟ್ಮೆಂಟ್ ನಾನು ಯಥಾವತ್ತಾಗಿ ಓದ್ಬಿಡ್ತೀನಿ. ಎನ್ಕೌಂಟರ್ ಹೆಸರಲ್ಲಿ ನಡೆದ ಅಮಾನುಷ ಕೊಲೆ ಇದು, ಇನ್ನು ತನಿಖೆ ನಡೀತಾ ಇದೆ, ಆಗ್ಲೇ ವರ್ಡಿಕ್ಟ್ ಬಂದ್ಬಿಟ್ಟಿದೆ. ಬೊಮ್ಮಾಯಿ ಅವರು ಸರ್ ಸಂಸದರು ಮುಖ್ಯಮಂತ್ರಿ ಆಗಿದ್ದವರು, ಕೋಲ್ಡ್ ಬ್ಲಡೆಡ್ ಮರ್ಡರ್ ರೀತಿ ಕಾಣ್ತಾ ಇದೆ ಅಂತ ಅಂದ್ಬಿಟ್ರು ಸರ್. ತನಿಖೆ ಆಗ್ತಾ ಇದೆ, ಬಟ್ ವರ್ಡಿಕ್ಟ್ ಬಂದಿದೆ. ಬಿಜೆಪಿಗರು ಕೂಡ ತಾಳ್ಮೆ ಬಿಟ್ಬಿಟ್ಟು ಆಲ್ರೆಡಿ ನೀವು ತೀರ್ಮಾನ ಕೊಡೋಕ್ ತಯಾರಿದ್ದೀರಿ ಅಂತ. ನಮ್ಮ ಏನು ಬಿಜೆಪಿ ನಾಯಕರು ಕೊಟ್ಟಿರುವಂತ ಹೇಳಿಕೆ ಸತ್ಯಕ್ಕೆ ಹತ್ತಿರವಾಗಿದೆ. ಯಾಕೆಂತಂದ್ರೆ ಅದು ಇಲಾಖಾ ಲೋಪದೋಷ ಎತ್ಕಾಣ್ತಾ ಇದೆ. ಯಾಕಂದ್ರೆ ಈ ಸರ್ಕಾರಕ್ಕೆ ಮಾನವೀಯತೆ, ಮನುಷ್ಯತ್ವ, ಒಂದು ಸಂವೇದನೆ ಅನ್ನೋದೇ ಇಲ್ಲ, ಭಾವನೆ ಅನ್ನೋದೇ ಇಲ್ಲ. ಏನು ಆಯ್ತು, ಅವರು ಪೋಚರ್ಸ್ ಹೋದ್ರು, ಗನ್ ತಗೊಂಡೋದ್ರು ಅಂತಾನೆ ಅನ್ಕೊಂಡ್ರು ಸಹ ಅಲ್ಲಿ ಏನು ಅಲ್ಲಿ ಹತ್ಯೆ ಆಗಿದೆ ಅಥವಾ ಶೂಟ್ಔಟ್ ಆಗಿದೆ, ಅದನ್ನ ತಡೆಯುವಂತ ಒಂದು ಸಾಮಾನ್ಯ ಪರಿಜ್ಞಾನ ಇಲಾಖೆಯ ಸಿಬ್ಬಂದಿಗಳಿಗೂ ಇರಬೇಕಾಗತ್ತೆ. ಅಲ್ಲಿ ಜೀವಕ್ಕೆ ಒಂದು ಬೆಲೆ ಇದೆ. ಒಂದು ಜೀವ ಅಂತಂದಾಗ ಅದರಲ್ಲೂ ವಿಶೇಷವಾಗಿ ಅವಲಂಬಿತವಾದಂತ ಸಾಕಷ್ಟು ಅವ್ರು ಇಡೀ ಕುಟುಂಬದವರಿದ್ದಾರೆ. ಅದನ್ನ ಇವರು ಏನು ಸುಸಜ್ಜಿತವಾದಂತ ಇತ್ತೀಚಿನ ಉಪಕರಣಗಳನ್ನ ಇಟ್ಕೊಂಡು ಅವರು ಮಾಹಿತಿ ಕೊಡಬೋಯಿತ್ತು. ನಾವು ಕೊಲೆ ಮಾಡಲ್ಲ ನೋಡಿ ಮೇಡಮ್, ಅಲ್ಲೂ ಸಿಸಿಟಿವಿ ಇರುತ್ತೆ, ಕಾಡಲ್ಲೂ ಒಂದ್ ಸೆಕೆಂಡ್ ಅದೇ ಕ್ಯಾಮ್ರಾ ಇರುತ್ತೆ ಸರ್, ಕ್ಯಾಮ್ರಾ ಇರುತ್ತೆ. ಒಂದ್ ನಿಮಿಷ ಪ್ರಾಣಿಗಳನ್ನ ಇದು ಏನು ಇದು ಮಾಡೋದಕ್ಕೆ, ಕೌಂಟ್ ಮಾಡೋದಕ್ಕೆ, ಅದು ಮೂವ್ಮೆಂಟ್ ಎಲ್ಲ ನೋಡೋದಕ್ಕೆ ಅಲ್ಲೂ ಸಹ ಇರುತ್ತೆ. ಅಕಸ್ಮಾತ್ ಇಲ್ಲ ಅಂದ್ರೆ ರೋಡ್ ಇಲ್ಲ, ಅವ್ರು ಎಲ್ಲಿಂದ ಬಂದಿರ್ತಾರೆ. ಇವತ್ತಲ್ಲ ನಾಳೆ ಅವ್ರನ್ನ ಹಿಡಿಬಹುದು, ಸೆರೆ ಹಿಡಿಬಹುದು. ಅದು ಕೊಲೆನೇ ಅಥವಾ ಸಾಯಿಸೋದೇ ಒಂದು ಉದ್ದೇಶ ಆಗಿರಬಾರ್ದು ಇಲಾಖೆಯವರಿಗೆ. ನೋಡಿ ನಿನ್ನೆ ಒಂದೇ ದಿನ ಬೀದರ್ ಅಲ್ಲಿ ಕೃಷ್ಣಮೃಗ ಬೇಟೆಯಾಡಿದ್ರು ಅಂತ ಹೇಳಿ 3 ಜನ ಸತ್ತೋದ್ರು. ಆಮೇಲೆ ಇಲ್ಲಿ ಮಾನವ ಮತ್ತೆ ಪ್ರಾಣಿಗಳ ಸಂಘರ್ಷ ಅಂತ ನಿರಂತರ ಈ ಸರ್ಕಾರದ ಅತಿ ಹೆಚ್ಚಾಗಿದೆ. ಯಾವುದೇ ರೀತಿಯಾದಂತಹ ಸೂಕ್ತ ಕ್ರಮ, ಮಾರ್ಗಸೂಚಿ ಈ ಸರ್ಕಾರದ ಇಲ್ಲ. ಅದಕ್ಕೋಸ್ಕರ ನಾವು ಖಂಡನೆ ಮಾಡ್ತಾ ಇದನ್ನೆಲ್ಲ ಕಳೆದ 3 ವರ್ಷದಲ್ಲಿ ಈ ಸರ್ಕಾರದಲ್ಲಿ ಈ ಇಲಾಖೆ ಸಂಪೂರ್ಣವಾಗಿ ಫೇಲ್ಯೂರ್ ಆಗಿರೋದ್ರಿಂದ ನಾವು ಈ ನಿಟ್ಟಿನಲ್ಲಿ ಒಂದು ಮನಸ್ಥಿತಿಗೆ ಬಂದಿದ್ದೀವಿ. ಇದು ಡೆಫಿನೆಟ್ಲಿ ಇದು ಸೂಕ್ತವಾದಂತ ತನಿಖೆ ಆಗಲಿ, ಅವರಿಗೆ ಪರಿಹಾರ ಕೊಡ್ಲಿ. ಮತ್ತೆ ಏನು ಇವರು ಇಲ್ಲದ ಹೋದ್ರು 8 ಕಿಲೋಮೀಟರ್ ಒಳಗೆ ಹೋದ್ರು ಅಂತ ಹೇಳ್ತಾರಲ್ಲ, ಎಷ್ಟೋ ಒಂದು ಆದಿವಾಸಿಗಳು, ಬುಡಕಟ್ಟುಗಳು, ಕಾಡಿನಂಚಿನಲ್ಲಿರುವಂತಹ ಗ್ರಾಮಗಳು ಸಾಕಷ್ಟು ಕಾಡೊಳಗೆ ಇದೆ, ಇನ್ಸೈಡ್ ದ ಫಾರೆಸ್ಟ್. ಅವ್ರ ಮನೆ ಹತ್ರನೇ ಅದೇ ಇವು ಪ್ರಾಣಿಗಳು ಬರ್ತವೆ. ಹಂಗಂತ ಆಗಿರುತ್ತೆ, ಒಂದೊಂದು ಆಗಿರುತ್ತೆ. ಅದಕ್ಕೋಸ್ಕರ ಕೊಲೆನೇ ಎಲ್ಲ ಮಾನದಂಡ ಅಲ್ಲ. ಅದಕ್ಕೋಸ್ಕರ ಅಥವಾ ಏನು ಶೂಟ್ಔಟೇ ಮಾನದಂಡ, ಎನ್ಕೌಂಟ್ರೇ ಮಾನದಂಡ. ಪೋಚರ್ ನನ್ನ ಶೂಟ್ ಮಾಡಬಹುದು ಸ್ಟಾರ್ಟ್ ನೋಡಿ ಸರ್, ನಾವು ಸತ್ರ ಏನು ಲೆಕ್ಕ ಇಲ್ಲ. ಯಾರೋ ಪೋಚರ್ನ ಸಾಯಿಸಿದ ತಕ್ಷಣ ನಾವು
ಒಂದು ದೊಡ್ಡ ಒಂದು ಇದಿಟ್ಬಿಟ್ಟು ಸ್ಟ್ಯಾಚ್ಯೂ ಇಟ್ಬಿಟ್ಟು ನೋಡಿ ಗಾಂಧಿ ಈ ಸ್ಟ್ಯಾಚ್ಯೂ ಬ್ರಿಟಿಷ್ ಕೊಲೋನಿಯಲ್ ಏನ್ ಫಾರೆಸ್ಟ್ ಆಕ್ಟ್ ಬಂದಲ್ಲ 1842 ಅಲ್ಲಿಂದನೂ ಸಹ ಬಿರ್ಸಾ ಮುಂಡಾ ಏನಕ್ಕೆ ಅವನು ಭಗವಾನ್ ಬಿರ್ಸಾ ಮುಂಡಾ ಆದ ಇದೇ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ತಾ ಮತ್ತೆ ಇದ್ರ ನಕ್ಸಲಿಸಂ ಹೆಂಗ್ ಸ್ಟಾರ್ಟ್ ಆಯ್ತು ಇದೇ ಆದಿವಾಸಿಗಳ ಬುಡಕಟ್ಟುಗಳು ಆ ಸರ್ಕಾರ ನಡೆಸಂತ ರೀತಿಯೇ ಈ ರೀತಿ Forest Act ಬಂದಿಲ್ಲ. ಈ ಘಟನೆ ಏನು ಸರ್, ಈ ಘಟನೆ ಏನು, ನೀವು ಕಂಪೇರ್ ಮಾಡ್ತಾ ಇರುವ ಸಂದರ್ಭಗಳೇನು? ಲೋಹಿತ್ ಅವರೇ, ಸಿಂಪಲ್ ಪ್ರಶ್ನೆ. ನಾನು ಅವ್ರು MLAಗೂ ಕೇಳಿದೆ, ಸರ್ ಕೂಡ ಅದನ್ನೇ ಹೇಳ್ತಿದ್ದಾರೆ. ಈಗ ಸೆಲ್ಫ್ ಡಿಫೆನ್ಸ್ ಅಂತ ಬಂದಾಗ ಶೂಟ್ ಮಾಡಿರೋದಕ್ಕೆ ತಪ್ಪು ಅಂತ ಅನಿಸ್ತಾ ಇರಬೇಕಾದ್ರೆ ಅದೇ ಸೆಲ್ಫ್ ಡಿಫೆನ್ಸ್ ಮಾಡ್ಕೊಳ್ದಲ್ಲೇ 2 ಗುಂಡೇಟನ್ನ ನಮ್ಮ ಅರಣ್ಯಾಧಿಕಾರಿಗಳು ತಿನ್ಕೊಂಡು ಬಂದಿದ್ದರೆ ಅವಾಗ ಇದೇ ವಾದ ಇರ್ತಿತ್ತ ನಿಮ್ದು? ಮಾನವೀಯತೆ ಅರಣ್ಯಾಧಿಕಾರಿಗಳ ಪರವಾಗಿಯೂ ಕೂಡ ಇಷ್ಟೇ ಉಕ್ಕರಿತಾ ಇತ್ತ ಅನ್ನೋದು ಕೇಳ್ತಿದ್ದಾರೆ ಸರ್. ಹೇಳ್ತೀನಿ ಒಂದ್ ನಿಮಿಷ ಲೋಹಿತ್ ಅವರೇ, ಒಂದ್ ಸೆಕೆಂಡ್ ಸರ್. ಈ ಪರಿಸ್ಥಿತಿನ ಅದನ್ನ ಒಂದ್ ರೀತಿನಲ್ಲಿ ಅದನ್ನ ಹ್ಯಾಂಡಲ್ ಮಾಡೋದಕ್ಕೂ ಅದು ಒಂದು ಕಲೆ, ಒಂದು ನಿಪುಣತೆ. ಅದು